ನೀನೇ ಸಾಕಿದಾಗಿಣಿ ನಿನ್ನ ಮುತ್ತಿನಾಗಿಣಿ ಅದ್ದಾಗಿ ಕುಕ್ಕಿತಲ್ಲೋ ಸಿರಾಜ್ ಬಾಯ್. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. I ಏನ್ am very ಮಾತಾಡ್ತೀಯ? much happy with what ವೆರಿ ಮಚ್ ಹ್ಯಾಪಿ ವಿತ್ ಅಜಿತ್ ಕುಮಾರ್. today's result. ನೋಡಪ್ಪ ಸಿರಾಜ್ಗೆ ಇವತ್ತು ಜಸ್ಟಿಸ್ ಸಿಕ್ಕತ್. ಹೌದೌದೌದು. ಐ ಆಮ್ ವೆರಿ ಮಚ್ ಹ್ಯಾಪಿ. ಇದು ಬೇಕಿತ್ತದ RCB ಮ್ಯಾನೇಜ್ಮೆಂಟ್. ಓ ಅಭಿಜಿತ್ ನಿನ್ ಗ್ಲಾಸಸ್ ಎಲ್ಲಿ? ತರ್ತೀನಿ ತಾಳು. ಅದು ಅವಂದೇ ಇಲ್ಲ. ಬೇಡ ಸರಿ, ಸರಿ, ಅಭಿಜಿತ್ ಇವೆಲ್ಲ ಆಟಗಳು ಬೇಕಪ್ಪ ಆಡಿದೀವಿ. ಇವೆಲ್ಲ. ಬೇಡ ಇವೆಲ್ಲ. ಈಗ ಸಿರಾಜ್ ಟುಡೇಸ್ ಮ್ಯಾಚ್ ವಾಸ್ ಫಾರ್ ಸಿರಾಜ್. ಸಿರಾಜ್ ಗೆದ್ದಾನಪ್ಪ, ನಂಗೆ ಅದು ಬೇಕಿತ್ತು. RCB ಟೀಮ್ ಅವ್ರ ಬಗ್ಗೆ ಮಾತಾಡಿ. ಸಿರಾಜ್ ಬಗ್ಗೆ ನಾವ್ ಇದೀವಿ, ನಾವ್ ಹಾಕೊಂಡಿದ್ದೆ ಅದಕ್ಕೆ. ನಾವ್ ಎಲ್ಲರ ನೀವು ಬಗ್ಗೆ ಕೇರ್ ಹಾಕೊಂಡಿದ್ದು ತಗೋತೀವಿ ಅದಕ್ಕೆ. ಸುನೀಲ್. ನಾವ್ ಎಲ್ಲ ಆಲ್ ಕೇರ್ ಫಾರ್ ತಗೊಳ್ಳಿ, ನಾವ್ ಎಲ್ಲರ ಬಗ್ಗೆ ಮಾತಾಡ್ತೀವಿ. ಸಿರಾಜು ಎಲ್ಲರ ಬಗ್ಗೆ ಎಲ್ಲ. ಎಲ್ಲರ ಬಗ್ಗೆ. ಸಿರಾಜ್ ನೀನೀಗ RCB ನಾಗಿಲ್ಲ ವೀರೇಶ್ ಕೋಟಿ, ನಾವು ಲಾಯಲ್ ಅಭಿಷೇಕ್ ಕುಲಕರ್ಣಿ, ಆ ಲಾಯಲ್ RCB ಫ್ಯಾನ್ ಅಷ್ಟು ಸೇರಿಸಿ ತಗೋತೀವಿ. ಎಲ್ಲ ತಗೊಳ್ಳಿ, ಎಲ್ಲ ಎಲ್ಲ ಮಾತಾಡುವ. ತಗೊಳ್ಳಿ. ಏನ್ ಟಕ್ಕಿಲ್ಲ, ಇವಾಗ್ಲೂ RCBನೇ ಒಂದ್ ಮ್ಯಾಚ್. RCBನೇ ಆನ್ ಏರ್ ಇದು. ಒಯ್ಬೇಕಾರೆ ಆನೆಸ್ಟ್ ಒಪಿನಿಯನ್ 42-4 ಇದ್ದಾಗ ಹರಿದಿತ್ತಿಲ್ಲ 49 ಆಲ್ ಔಟ್ ಆಗ್ತಾರೆ. ಆನೆಸ್ಟ್ ಆಗಿ 49 ಇಲ್ಲ ಬಟ್ ಜಾಸ್ತಿ ಅಂದ್ರೆ ಬಿಲೋ 100 ಔಟ್ ಆಗ್ಬಾರ್ದು ಅಂತಾರೆ. ನಾರೇ ವಿಶ್ ಸುನೀಲ್ ವಿಶ್ 42 4 ಇದ್ರನ್ಕೋ, 42-4 ಇದ್ರನ್ಕೋ, 42-10 ಆದ್ರೂ ನಮ್ಗೆ ಏನಿಲ್ಲ ಶಿಷ್ಯ. ಸರಿ ಏನಿಲ್ಲ, ಭಯ ಇತ್ತು ಅಲ್ಲಿ ಕೇಳು. ಏನಿಲ್ಲ. ಇವನ್ ಎಷ್ಟೇ ಕವರ್ ಅಪ್ ಮಾಡು, ಇವತ್ತು ನಿಂದು ಕವರ್ ಅಪ್ ಮಾಡಿ ಏನ್ ಮಾಡ್ತಿಲ್ಲ. ಇವತ್ ಸಿರಾಜ್ ಗೆದ್ದ ಕವರ್ ಅಪ್ ಬಾಯ ಎಲ್ಲ ತೊದಲ್ತೀನಿ. ಏನ್ ತೊದಲಾಗದ. ಸಿರಾಜ್ ಸಲ ಇವತ್ RCB ಬಿಟ್ ಕೊಟ್ಟಾರ ಮ್ಯಾಚ್ ಅಷ್ಟೇ ಅದ. RCB ಸಲ ಸಿರಾಜ್ ಸಲ RCB ಮ್ಯಾಚ್ ಬಿಟ್ ಕೊಟ್ರ ಅಷ್ಟೇ. ಚಿನ್ನಸ್ವಾಮಿ ಇಸ್ ಫಾರ್ ಸಿರಾಜ್, ದಟ್ಸ್ ಇಟ್. IPL ಸ್ಟಾರ್ಟ್ಸ್ ಟುಡೇ. ಇದು RCB ಅಧ್ಯಾಯ. ಇದು RCB ಹೊಸ ಅಧ್ಯಾಯ. IPL started the day when Chennai lost to Royal Challengers. Let me highlight that portion. ಇಲ್ಲಿ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಸೋಲ್ಸಿದಾಗ ನಾವು ಹ್ಯಾಪಿ. IPL ಗೆದ್ದಷ್ಟು ಹ್ಯಾಪಿನೆಸ್ ಸಿಕ್ಕದ್ ನಮಗ್, ಅಷ್ಟ್ ಸಾಕು. ಅದೇ ಅಷ್ಟೇ, ಅದೇ ದಟ್ ಈಸ್ ಯುವರ್ ಹ್ಯಾಪಿನೆಸ್ ಲೆವೆಲ್ ಅಷ್ಟೇ. ಅವ್ರಿಗೆಲ್ಲ ತಿಳಿಬೇಕು, ಜೈಲಿಗೆ ಹೋದವ್ರಿಗೆ 2 years ಜಸ್ಟಿಸ್ ಅಂದ್ರೆ ಏನು, ಪಾಪ್ ಸಿರಾಜಿಗ್ ಅಂದ್ರೆ ಏನು. ನೀಲ್ ಫ್ರಸ್ಟ್ರೇಟೆಡ್ ಹಾಕಿದ್ವಿ ಚೆನ್ನೈ ಸಲಾಗ ಎಲ್ಲ ಕಾರ್ಲತ್ತೀನಿ ಇವತ್ತೇ. 5 times IPL ಚಾಂಪಿಯನ್. ಪೈಸಾ ಹೇ ಪೈಸಾ ಅದು ಪೈಸಾ ಏನಂತಾರ, ಪೈಸಾ. ನನಗ ಮತ್ತ ಮೋಸ್ಟ್ಲಿ ಪ್ರವೀಣ್ ಮಾಮ್ಡಿಗೆ ಅಷ್ಟೇ ಸಿಂಕ್ ಆಗ್ಬೋದು. ನಿಮ್ಗೆ ಅದು ಫೀಲಿಂಗೇ ಗೊತ್ತಿಲ್ಲ. ಏನಂತ ಚೀಟಿಂಗ್ ಮಾಡಿದವ್ರು ನೀವು ಇಬ್ರೇ ಅಲ್ವಾ? ಬಿಡಿ ಸರ್. ಏನ್ ಮಾಡಿದೀವಪ್ಪ ಚೀಟಿಂಗ್? ಏನ್ ಮಾಡಿದೀವಿ? 2 years ಬ್ಯಾನ್ ಏನಕ್ಕೆ ಆಗಿದ್ದೀರಾ? 2 years ಟೀಮ್ ಬ್ಯಾನ್ ಆಗಿತ್ತು, ಪ್ಲೇಯರ್ಸ್ ಬ್ಯಾನ್ ಆಗಿಲ್ಲ. ಕ್ರಿಕೆಟ್ ಟೀಮ್ ಏನಕ್ಕೆ ಬ್ಯಾನ್ ಆಗಿರೋದು? ಚೆನ್ನೈನ ತಾನೇ ಎಲ್ಲ ಒಂದೇ ಶಿಷ್ಯ, ಇಬ್ರು ಸೇರ್ಕೊಂಡು ಬ್ಯಾನ್ ಆಗಿಲ್ಲ, ಪ್ಲೇಯರ್ಸ್ ಬ್ಯಾನ್ ಆಗಿಲ್ಲ. 2 year ಬ್ಯಾನ್ ಅಲ್ಲೂ ಧೋನಿ ಫೈನಲ್ ಆಡ. ಅದ ನಿಮಗಷ್ಟು ಫೈನಲ್ ವಿತೌಟ್ ವಿ ಆರ್ ಗ್ರೇಟರ್ ದನ್ ಟೀಮ್. ನಾವು ವಿ ಆರ್ ಗ್ರೇಟರ್ ದನ್ IPL ಅಲ್ಲೇ. ನಮ್ ಫಸ್ಟ್ ನೋಡು, ಫಸ್ಟ್ ಮ್ಯಾಚ್ IPL ಫಸ್ಟ್ ಮ್ಯಾಚ್ ಬೆಂಗಳೂರ್ನಾಗ ಆಗ್ಯದ. ಬೆಂಗಳೂರು ವರ್ಸಸ್ KKR ಸೋತೀವಿ. ಅಂಬಾನಿ ಹೇ ತೋ ಮುಮ್ಕಿನ್ ಹೇ. ಎಲ್ಲಾ ಮ್ಯಾಚಸ್ ಫಸ್ಟ್ RCBನೇ ಆಡ್ತದ ಫಸ್ಟ್ ಮ್ಯಾಚ್. ಎಷ್ಟ್ ಓಪನ್ ಮಾಡ್ಯಾರ ಹೇಳ ಮ್ಯಾಚಸ್. ಇವ ಯಾರೇ ಕಪ್ ಗೆದ್ರು ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ RCB. ಪೈಸಾ ಹಿಂಗ ಒಂದು ಸೀಸನ್ GT ಮ್ಯೂಸಿಕ್ ಕೇಳಿತೀನಿ. GT ಮ್ಯೂಸಿಕ್ ಇವತ್ ಕೇಳಲೇಬೇಕು ಸಿರಾಜ್ ಬೈ ಸಲ. ಇಲ್ಲ, ವಿರಾಟ್ ಬೈ ಸಲುವಾಗ, ಸಿರಾಜ್ ಸಲುವಾಗ, RCB ಗೆಲ್ತಾರ. ಅದು ಕನ್ನಡ ಕಾಮೆಂಟ್ರಿ ಕೇಳಿ ವಿರಾಟ್ ಕೊಹ್ಲಿ ಮಿಸ್ಫೀಲ್ಡ್ ಮಾಡಿದಾಗ ಸುದರ್ಶನ್ ಫ್ಲಾಟ್ ಬ್ಯಾಟ್ ಇಂತ ಫೋರ್ಸ್ಲಿ ಹೊಡಿತಾನಂತ, ಬಾಲ್ ನೀವನ್ ಬೌನ್ಸ್ ಆಗ್ತದಂತ, ಅದಕ್ಕೆ ಬಾಲ್ ಅವ್ರಿಗೆ ಕೈ ತಾಕ್ 4 ಹೋಗ್ಯಾದಂತ. ಏನ್ ಕಾಮೆಂಟ್ರಿ ಮಾಡ್ತಾರೋ ಬೈ. ಮಿಸ್ಫೀಲ್ಡ್ ಮಾಡ್ಯಾನ.
ಮುಂಬೈ ಕಾಮೆಂಟೇಟರ್ಸ್ ಬಗ್ಗೆ ನೀ ಮಾತಾಡ್ಬೇಡಪ್ಪ. ಇದು ರೋಹಿತ್ ಔಟ್ ಕ್ಯಾಚ್ ಈಸಿ ಕೊಟ್ಟಾಗ ದಿಸ್ ವಾಸ್ ವೆರಿ ಸುನಿಲ್ ಡಿಫಿಕಲ್ಟ್ ಹಾಕೋ ಕ್ಯಾಚ್ ಹಾಕೋ. ಅಂತಾರೆ. ಪ್ಲೀಸ್ ಮುಂಬೈ ಕಾಮೆಂಟೇಟರ್ಸ್ ಬಗ್ಗೆ ಮಾತಾಡ್ಬೇಡ ನೀ. ಮಿಸ್ಟರ್ ಸುನಿಲ್. ಹಾಯ್ ಆಲ್, ವೆಲ್ಕಮ್ ಟು ಡಗೌಟ್ ಪಂಡಿತ್. ಇವತ್ ನಮ್ ಜೊತೆ ಸುನಿಲ್ ಅನ್ನ, ಪ್ರವೀಣ್ ಅನ್ನ, ಅಭಿಜಿತ್ ಅನ್ನ, ವರುಣ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಇದು ನಾವು RCB ವರ್ಸಸ್ GT ಮ್ಯಾಚ್ ರಿಯಾಕ್ಷನ್ ವಿಡಿಯೋ ಅದ. ಸೊ ಮ್ಯಾಚ್ ಭಾಳ ಫ್ರಸ್ಟ್ರೇಟಿಂಗ್ ಇತ್ತು ನಂಗರೆ ಆಸ್ ಅನ್ RCB ಫ್ಯಾನ್. ಭಾಳ ಡಿಫಿಕಲ್ಟ್ ಇತ್ತು, ಭಾಳ ತಲೆ ಖರಾಬ್ ಆಗ್ಯದ ನಂಗರೆ ಮ್ಯಾಚ್ ನೋಡಿ. ಹೋಮ್ ಗೇಮ್ ಇತ್ತು, ಭಾಳ ಫ್ರಸ್ಟ್ರೇಟಿಂಗ್, ಭಾರಿ ಹೋಪ್ಲೆಸ್ ಆಡ್ಯಾರ ಫಸ್ಟ್ 3-4 ವಿಕೆಟ್ಸ್. ಸುನೆ ನಿನ್ ವ್ಯೂ ಹೇಳಿ, ಏನ್ ಹೆಂಗಿತ್ ಮ್ಯಾಚ್? ಏನಿಲ್ಲ, ಆಸ್ ಪ್ರಿಡಿಕ್ಟೆಡ್ ಇತ್ತು, ಚೇಸಿಂಗ್ ವಿನ್ ಅಂತಿತ್ತು. ಸೊ ಅದೇ ಟೈಪ್ ಪ್ಯಾನ್ ಔಟ್ ಆಗ್ಯದ ಮ್ಯಾಚ್. ಸೊ ಇವ್ರದ್ದು RCB ಅಗೇನ್ 40-4 ಇದ್ರು, 42-4 ಇದ್ರು. ನಾ ಅಲ್ಲಿಂದ ಹಿಂಗ್ ಇನ್ನ ಒಂದ್ 100 ರನ್ಸ್ 140-150 ಹೊಡೆದ್ರೆ ಹಿಂಗ್ ಓಕೆ, ಇವ್ರ ಮಿಡಲ್ ಆರ್ಡರ್ ಏನದ ನಮ್ ಕನ್ನಡ ಇತ್ತಲ್ಲ, ಓಕೆ ಇದು ಆಡ್ತಾರೋ ಆಡಲ್ವೋ ಆ ಕ್ವಶನ್ ಅರೇ ಆನ್ಸರ್ ಮಾಡ್ಯಾರ. ಲೈಕ್ ಜಿತೇಶ್ ಅದು ಸ್ವಲ್ಪ ಹಿಂಗ್ ತೋರ್ಸನ್, ನಾ ಹೋಲ್ಡ್ ಅಪ್ ಮಾಡ್ಬೋದು ಗೇಮು ಅನ್ಕೊಂಡು. ನಾ ಇನ್ನ ಕೃಣಾಲ್ ಕಡೆ ಇನ್ನ ಬಾಳ ಎಕ್ಸ್ಪೆಕ್ಟ್ ಮಾಡಿದ್ದ. ಲೈಕ್ ಅವ ಇರೋದ್ ರೋಲಿ ಅದು ಅದ, ಹಿಂಗ್ ಕವರ್ ಅಪ್ ಮಾಡೋದು, ಓಕೆ ನಾ ಬ್ಯಾಟಿಂಗ್ ಹೋಲ್ಡ್ ಅಪ್ ಮಾಡೋದು, ಸ್ಟೆಬಿಲಿಟಿ ಕೊಡೋದು. ಸೊ ಅವ ಇನ್ನ ಬೆಟರ್ ಆಡ್ಬೋದಾಗಿತ್ತು. ಬಟ್ ಹಿಂಗ್ ಸರ್ಪ್ರೈಸಿಂಗ್ಲಿ ಲಿವಿಂಗ್ಸ್ಟನ್ ಆಡ್ಯಾನ. ಅಂಡ್ ನಾ ಏನ್ ಲಾಜಿಕ್ ಹೇಳಿದ್ದ, ಲಿವಿಂಗ್ಸ್ಟನ್ ಗೆ ಯಾರನ್ನ ಲೆಗೀಸ್ ಇರ್ಲಿ, ಐದರ್ ಫಸ್ಟ್ 2-3 ಬಾಲ್ಸ್ ನಾಗ ವಿಕೆಟ್, ಇಲ್ಲಾಂದ್ರ ಅವ ಕ್ಲೀನರ್ಸಿಗ್ ತಗೋತಾನ. ನೋಡಿ ಇವತ್ ರಶೀದ್ ಖಾನ್ ಹಿಂಗ್ ಮೇ ಬಿ 6 and 5 ಸಿಕ್ಸಸ್ ಹೊಡೆದಾರ. 5 ಸಿಕ್ಸಸ್. ಸೊ ಲಿವಿಂಗ್ಸ್ಟನ್ ಆ ಟೈಪ್ ಏನ್ರೆ ಅದೇ ಆ ಪಿಚಸ್ ಮೇಲೆ ಅವನಿಗೆ ಪ್ರಾಪರ್ಲಿ ಯೂಸ್ ಮಾಡಿದ್ರೆ RCB ಮಿಡಲ್ ಆರ್ಡರ್ ರಿಯಲಿ ಸ್ಟ್ರಾಂಗ್ ಅದ. ಸೊ ಆ ಆಸ್ಪೆಕ್ಟ್ ಮೇಲೆ ಇವತ್ತಿಂದ ಹಿಂಗ್ ಕ್ಲಾಸಿಕ್ ಎಕ್ಸಾಂಪಲ್ ಅದ. 169 ಮುಟ್ಟಾರ ಅವ್ರು. ಸೊ ಭಾಳ ಬೆಟರ್ ಆಡ್ಯಾರ ಅಂದ್ರೆ ಫ್ರಮ್ ದ ಪೊಸಿಷನ್ ದೇ ವೇರ್ ಇನ್. ಅಬ್ಬಾ, ನಿಂಗೆ ಏನ್ ಅನ್ಸದ ಇವತ್ ಮ್ಯಾಚ್ ಆಸ್ ಅನ್ RCB ಫ್ಯಾನ್? ಹೆಂಗ್ ವ್ಯೂ ಮಾಡ್ಲಿತಿ ಇದು? I'm very much happy with Siraj's performance today. RCB ಸೋತದಕ್ಕಿಂತ ನನಗ ಖುಷಿ ಸಿರಾಜ್ ಜಸ್ಟಿಸ್ ಸಿಕ್ಕದಂತ, ಅದು ಖುಷಿ ಆಗ್ಯದ. ಎಸ್ಪೆಷಲಿ ಚಿನ್ನಸ್ವಾಮಿದಾಗ. RCB ಗೆ 1 loss ಇದೇನ್ ಮ್ಯಾಟ್ರ್ ಇಲ್ಲ. सिराज के लिए कुर्बान है, मियाँ भाई अपना है, चिन्ना स्वामी मियाँ भाई का है. आई एम हैप्पी फॉर मियाँ भाई आज. 6.2 ಓವರ್ಸ್ ಅಲ್ಲಿ 4 ವಿಕೆಟ್ ತೊಗೊಂಡ್ರೆ RCB ಆಗಿನ ಹಿಡಿದನೆ ಚೇಸಿಂಗ್ ಗೇಮ್ ಆಡ್ಲತ್ತಿತ್ತು. ಹೆಂಗು ಅಲ್ಲಿಂದ ಸುನಿಲ್ ಹೇಳಿದಂಗ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ ಟೆಸ್ಟ್ ಆಗಿದ್ ಚಲೋ ಐತ್ ಮಿಡಲ್ ಆರ್ಡರ್. ಆಕ್ಚುಲಿ ಅವ್ರು ಪಂಜಾಬ್ ಅಲ್ಲೂ ಪ್ರೂವ್ ಮಾಡ್ಯಾರಿ, ಎಷ್ಟೋ ಟೈಮ್ ಈ ಸಿಚುವೇಶನ್ ಅಲ್ಲಿ ಅವ್ರು ಬಂದಿದ್ರು ಲಾಸ್ಟ್ 1-2 ವರ್ಷ. ಸೊ RCB ಮಿಡಲ್ ಆರ್ಡರ್ ಸ್ಟ್ರಾಂಗ್ ಇದೆ, ಅದ್ರಲ್ಲೇನ್ ಡೌಟ್ ಇಲ್ಲ. ಸೊ ಅದೇ ಅವ್ರದ್ 1 ಲಾಸ್ ಅಭಿಜಿತ್ ಹೇಳಿದಂಗ ನಡೀತಿರುತ್ತೆ IPL ಅಲ್ಲಿ. ಬಟ್ ಬ್ಯಾಲೆನ್ಸ್ ಅವ್ರದ್ದು ಅದ. ಸೊ ದೇ ಕ್ಯಾನ್ ಬಿ ಸ್ಟಿಲ್ ಪಾಸಿಟಿವ್ಸ್ ತಗೋಬಹುದು ಈ ಮ್ಯಾಚ್ ಇಂದ. ಮಾಮಡಿ ಹೆಂಗಿತ್ತ, ಜಸ್ಟ್ ಒಂದು ಪ್ರಾಬ್ಲಮ್ ಏನಂದ್ರೆ ಗಿಲ್ ಕ್ಯಾಪ್ಟನ್ಸಿ ಮೇಲೆ ಒಂದ್ ಸ್ವಲ್ಪ ಡೌಟ್ ನಂಗೆ. 6.2 42/4 ಅದ. ಲಿವಿಂಗ್ ಸ್ಟೋನ್ ಬ್ಯಾಟಿಂಗ್ ದಾಗ ಅದಾನ. ಸ್ಟ್ರೈಟ್ ಅವೇ ರಶೀದ್ ಖಾನ್ ಇಲ್ಲ, ಇಬ್ರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ರು. ಸೊ ಸ್ಟ್ರೈಟ್ ಅವೇ ಸ್ಪಿನ್ನರ್ಸ್ ತರ್ಬೋದಿತ್ತು. ಬಟ್ ಒಂದು 4 overs ಡಿಲೇ ಮಾಡಿದ್ದ ಪ್ರಾಬ್ಲಮ್ ಆಯ್ತು ಅವ್ರಿಗೆ. 9th over 17 runs ಗೆ ಹೋದ ಇಶಾಂತ್ ಶರ್ಮಾ. ಸೊ ಅಲ್ಲಿಂದ ಒಂದ್ ಸ್ವಲ್ಪ ಮೊಮೆಂಟಮ್ ಸಿಕ್ತು. ಅದಾದ್ಮೇಲೆ ಲಿವಿಂಗ್ ಸ್ಟೋನ್ ಮ್ಯಾಚ್ ಕ್ಯಾರಿ ಮಾಡ್ದ. ಇಲ್ಲಾಂದ್ರ ಇನ್ನೊಂದ್ ಸ್ವಲ್ಪ 160 ಬದಲು 60 ಕಟ್ಟಿ ಹಾಕೋ ಚಾನ್ಸಸ್ ಇತ್ತು. ಬಟ್ ಎನಿವೇಸ್ ಮಿಡ್ಲ್ ಆರ್ಡರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ. ಬಟ್ ಅದೇ ಸುಮ್ಮನೆ ಹೇಳ್ದಂಗ ಕೃಣಾಲ್ ಪಾಂಡ್ಯ ಇನ್ನೊಂದ್ ಸ್ವಲ್ಪ ಪರ್ಫಾರ್ಮೆನ್ಸ್ ತೋರಿಸ್ಬೇಕಿತ್ತು. ಸೊ ಓವರ್ ಆಲ್ GT's ಗೇಮ್ ಅಂದ್ರೆ ಎಷ್ಟೋ ಮಿಸ್ಡ್ ಚಾನ್ಸಸ್ ಆದ್ರೂ ಲೈಕ್ ಮ್ಯಾಚ್ ನ ಗ್ರಿಪ್ ಹಿಡ್ಕೊಂಡು ಕೊನೆವರೆಗೂ ಆಡಿ ಗೆದ್ದು ಬಿಟ್ರು. GT ಅನ್ನೋದಕ್ಕಿಂತ RCB ಸೋತ್ರು. ಓಕೆ, ನನ್ಗೆ ಇನ್ನೂ ಒಂದು ಪಾಸಿಟಿವ್ ಅಂದ್ರ 170 ಟೋಟಲ್ 18-19 ಓವರ್ಸ್ ತನ ಬಾಲಿಂಗ್ ಹಂಗ್ ಪರ್ಫಾರ್ಮ್ ಮಾಡ್ಯಾರ. ಹೇಸಲ್ವುಡ್, ಭುವಿ ಲೈಕ್ ಪವರ್ ಪ್ಲೇನಾಗ. ಅಂಡ್ ಕೃಣಾಲ್ ಸ್ವಲ್ಪ ರನ್ ಲೀಕ್ ಮಾಡ್ಯಾನ, ಬಟ್ ಹಿ ಹ್ಯಾಸ್ ಶೋಡ್ ದಟ್ ಇಂಟೆಂಟ್. ರಸಿಕ್ದಾರ್ ಸಲಾಮ್ ಅಂಡ್ ಬಾಲಿಂಗ್ ಆಸ್ ಎ ಬಾಲಿಂಗ್ ಕಲೆಕ್ಟಿವ್ ಎಫರ್ಟ್ ಇತ್ತು. ಸೊ 1 ಮ್ಯಾಚ್ ಸೋತೀವಿ, ಬಟ್ ಈ ಪಿಚ್ಚಿಗೆ ಟೀಮ್ ಭಾರಿ ಅನ್ಸ್ಲಿತ್ತದ. ಸೊ ಅಟ್ ಲೀಸ್ಟ್ ಇಫ್ ವಿ ವಿನ್ 5 out of 7 games in ಚಿನ್ನಸ್ವಾಮಿ, ಅಲ್ಲದ ಗೇಮ್ ಟಾಪ್ 2 ಫಿನಿಶರ್ಸ್ ಚಾನ್ಸಸ್ ಅವ. 6 is easy. ಓಕೆ, ಯಾಕಂದ್ರೆ ಈಗ ಬೇರೆ ಟೀಮ್ ದಾಗ ಸಿರಾಜ್ ಭಾಯ್ ಇಲ್ಲ. ಸೊ
ಮಾತೇ ಇಲ್ಲ ಸೋಲೋದು. ಸಿರಾಜ್ ಬಾಯ್ ಇದ್ರು ಲೇಲೆ ತೇರ ನಾಮ್ ಪೇ ಏಕ್ ಮ್ಯಾಚ್. ಬೇರೆ ಮುಂಬೈದಾಗ ಸಿರಾಜ್ ಇಲ್ಲ, ಚೆನ್ನೈದಾಗ್ನು ಚೆನ್ನೈ ಬಿಡು. ನೆಕ್ಸ್ಟ್ ಪ್ಲೀಸ್ ಕಂಟಿನ್ಯೂ ಏಬಲ್. ಏನ್ಲೇ ಸಾಯಿ ಸುದರ್ಶನ್ ಕ್ರೇಜಿ ಕನ್ಸಿಸ್ಟೆನ್ಸಿ ಅದ. ಏನ್ ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ಲಿತ್ತಾನ. ಅವ್ರ ಟಾಪ್ 3 ಬ್ಯಾಟರ್ಸ್ ಗಿಲ್ ಇನ್ನ ಫಾರ್ಮ್ ನಾಗೆ ಇಲ್ಲ. ಸಾಯಿ ಸುದರ್ಶನ್, ಗಿಲ್, ಬಟ್ಲರ್ ಕ್ರೇಜಿ ಅರ. ಸೊ ಹೆಂಗ್ ಅನಿಸ್ತದ ಸುಮ್ನೆ ಅವ್ರದ್ದು ಟಾಪ್ 3 ಹೋದ್ರ ಮಿಡಲ್ ಆರ್ಡರ್ ವಿಲ್ ದೇ ಕ್ಯಾರಿ ಡಿ ಇನ್ನೇ ಪ್ರವೀಣ್ ಹೇಳಿದಲ್ಲ ಲಾಸ್ಟ್ ಏನೋ 5 games ನಾಗ ಏನೋ 4 half centuries. ನಾ ಅದೇ ಎಕ್ಸ್ಪೆಕ್ಟ್ ಮಾಡ್ಲಿತ್ತೀನಿ 10-20 ಹೊಡೆದ್ಮೇಲೆ ಇವ 50 ಹೊಡಿತಾನೇನೋ. 150 ಇವನಿಗೆ ಹಿಂಗ್ ಲೈಕ್ ಈಸಿಲಿ ಚೇಸ್ ಮಾಡ್ತಾರ 150-180 ಅನ್ಕೊಂಡು. ಸೊ ಅದೊಂದ್ ಪ್ರೂವ್ ಮಾಡ್ದವ. ಬಟ್ ಅವ ಅನ್ಲಕ್ಕಿಲಿ ಪ್ರವೀಣ್ ಸ್ಟಾಟ್ ಖರಾಬ್ ಮಾಡ್ಲಕ್ಕೆ 49 ಔಟ್ ಆಗ್ಯಾನ. ನಾ ಅಲ್ಲಿ ಭಾರಿ ಅನ್ಸ್ತು. ಆಕ್ಚುಲಿ ಭಾರಿ ಆಡ ನಾವ ಆ ಪಾಯಿಂಟ್ ತನಕ ಹಿಂಗ್ ಗೇಮ್ ಬ್ಯಾಲೆನ್ಸ್ ನಾಗ ಇತ್ತು. ಬಟ್ ಅದು ಹೇಸಲ್ವುಡ್ಗೆ ಹೊಡಿತಾನ ಒಂದು ರಿವರ್ಸ್ ಲ್ಯಾಪ್. ಭಾರಿ ಶಾಟ್ ಇತ್ತದು. ಅಲ್ಟಿಮೇಟ್ ಬಾಯಿ ಬಟ್ಲರ್ ಹೊಡಿತಾನ. ವಾವ್, ನೈಸ್ ಶಾಟ್. ವರುಣ್, ಇಲ್ಲೇ ಬಂದಿತ್ತು. GT ಪರ್ಫಾರ್ಮೆನ್ಸ್ ಹೆಂಗ ಅನಿಸ್ತ? GT ಬಹಳ ಚಲೋ ಬ್ಯಾಟಿಂಗ್ ಮಾಡ್ತು. ಅದೇ ಅವ್ರದ್ದು 3 ಮ್ಯಾಚ್ ಆಯ್ತು ಅವ್ರದ್ದು ಮಿಡಲ್ ಆರ್ಡರ್ ಇನ್ನಷ್ಟು ಟೆಸ್ಟ್ ಆಗಿಲ್ಲ. ಅವ್ರು ಸೋತಿದ್ ಮ್ಯಾಚು ಅವ್ರ ಲಾಸ್ ಆಫ್ 2 wickets 3 wickets ಇದ್ರು. ಆಲ್ಮೋಸ್ಟ್ ಅವ್ರು 18-19 ತೋರ್ತಾನ. ಅಲ್ಲಿ ವೈಶಾಖ್ ಬಾಲಿಂಗ್ ಚಲೋ ಹಾಕಿದ್ದು. ಆದ್ರೆ ಅದೇ ನನ್ ಒಂದ್ ಅನ್ಪಾಪ್ಯುಲರ್ ಒಪಿನಿಯನ್ ಇರ್ಬೋದು. ಆದ್ರೆ ನನ್ ಪ್ರಕಾರ ಇನ್ನ ಬಟ್ಲರ್ ಓಪನಿಂಗ್ ಅಲ್ಲೇ ಬರ್ಬೇಕು. ಬಿಕಾಸ್ ಒಂದು ಬಟ್ಲರ್, ಸಾಯಿ ಸುದರ್ಶನ್ ಒನ್ ಡನ್ ಓಪನಿಂಗ್ ಅಲ್ಲಿ ಚಲೋ ಪರ್ಫಾರ್ಮ್ ಮಾಡ್ಲತ್ತಾರ. ಬಟ್ ಸ್ಟಿಲ್ ಬಾಲರ್ಸ್ ಇನ್ ಬಟ್ಲರ್ ನೋಡ್ರೆ ಹೆಚ್ಚಿಗೆ ಫಿಯರ್ ಇರ್ಬೋದು. ಅದಕ್ಕೆ ನನ್ನ ಪ್ರಕಾರ ಗಿಲ್ ಮೇಲಿಂದ ಪ್ರೆಷರ್ ಹೋಗ್ಬೋದು. ಸೊ ಬಟ್ಲರ್ ಗಿಲ್ ನನ್ನ ಪ್ರಕಾರ ಓಪನಿಂಗ್ ಮಾಡ್ಬೇಕು. ಬಟ್ ಅವ ಗಿಲ್ ಸ್ಟೇಟ್ಮೆಂಟ್ ಕೊಟ್ಟಾನ ದಟ್ ಅವ್ರಿಬ್ರೇ ಓಪನ್ ಮಾಡ್ತಾರ ಅಂಡ್ ಬಟ್ಲರ್ ಪ್ಲೇಸ್ ಅಟ್ 3 ಫಾರ್ ಇಂಗ್ಲೆಂಡ್. ಸೊ ಹೀಲ್ ಕಂಟಿನ್ಯೂ ಟು ಬ್ಯಾಟ್ ಅಟ್ 3 ಅಂತ ಹೇಳನ. ಸೊ ನೋಡಮ್. ಪ್ರವೀಣ್, ನಿನ್ನೆ ನಾವು ಅನ್ಲಿದ್ದೇವೆ ನೋಡು, ಪ್ರಸಿದ್ಧ ಕೃಷ್ಣ ಮತ್ತು ಸಿರಾಜ್ ಹೋಮ್ ಬಾಯ್ಸ್. ಪ್ರಸಿದ್ಧ ಕೃಷ್ಣ ಅಂದರೆ ಹೋಮ್ ಗ್ರೌಂಡ್ ಅದ ಅಂಡ್ ಸಿರಾಜ್ ಪ್ಲೇಡ್ ಫಾರ್ ಸೋ ಮೆನಿ ಇಯರ್ಸ್ ಇನ್ ಚಿನ್ನಸ್ವಾಮಿ. ಸೊ ಹೋಮ್ ಆಗ್ತದ ಅವನಿಗೆ. ಸೊ ಅವ್ರ ಪರ್ಫಾರ್ಮೆನ್ಸ್ ಕ್ರೇಜಿ ಇತ್ತು. ಅವ್ರ ಮೇಲೆ ಏನ್ ವ್ಯೂ ಅದ? But Brazil still went for runs in the last over. Tim David. Tim David almost 16. Last ball on 6 ಆಗಿತ್ತು ಅಂದ್ರೆ 22 ಅಗೇನ್ ಮ್ಯಾಚ್ ಮತ್ತೆಲ್ಲೋ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇತ್ತು. ಬಟ್ ಓವರ್ ಆಲ್ ಫಸ್ಟ್ 3 overs 4 runs ಏನೋ ಕೊಟ್ಟಿದ್ದ ಅನ್ಸದ್ ಜಸ್ಟ್ ಅವ. ಅಲ್ಲ 2 overs 4 runs ಏನೋ ಕೊಟ್ಟಿದ್ದ ಪ್ರಸಿದ್ಧ. ಕ್ರೇಜಿ ಬೌಲಿಂಗ್ ಇತ್ತದು. ಆಮೇಲೆ ಸಿರಾಜ್ ಅವಾಗೇ ಹೇಳ್ದಂಗ ರೋಸ್ಟ್ ಮಾಡಿ ಹಾಕಿದಾನ RCB. ಏನೋ ಸೆಲೆಬ್ರೇಷನ್ ನಡೆದೋಯ್ತು ಒಂದು ಹಿಂಗೆ. ಆಮೇಲೆ ಅದು ಸೆಲೆಬ್ರೇಷನ್ ಹೇಳಿ ಬರಲ್ಲ ಸೇಮ್ ವಾಪಸ್ ಮತ್ತ GT ದಾಗ ಹೋಗಿ ಇವ್ರು ಗೆಲ್ಸಿ ಮತ್ ಕೊಹ್ಲಿ ಚಾಲು ಮಾಡ್ಬೋದು. ಅದು ಐ ಆಮ್ ಎಕ್ಸೈಟೆಡ್ ಅಬೌಟ್ GT ವರ್ಸಸ್ RCB ಇನ್ ಅಹಮದಾಬಾದ್. 3, 4 and 4 ಸಿಗಾಡ್ತಾರೆ ಒಟ್ಟು. ಸೇಮ್ ಕಾಂಬಿನೇಷನ್ ಹಿಡ್ಕೊಂಡವ್ರು ಗ್ಲೆನ್ ಫಿಲಿಪ್ಸ್ ಒಳಗ್ ಬರ್ಬೋದು. ಅವ್ರು ಮಿಡ್ಲ್ ಆರ್ಡರ್ ಮತ್ತೆ ಸ್ಟ್ರಾಂಗ್ ಆಗ್ತದವ್ರು. ಅದೇ ನಂಗೆ ಅಲ್ಲಿ ಪ್ರಾಬ್ಲಮ್ ಅನಸ್ತಂದ್ರೆ ಅವ್ರ ರಿಯಲ್ ಚಾನ್ಸ್ ಇತ್ತು ಅವ್ರಿಗೆ ಗ್ಲೆನ್ ಫಿಲಿಪ್ಸ್ ಆಡ್ಸಿ ಬ್ಯಾಟಿಂಗ್ ಸ್ವಲ್ಪ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಮಾಡ್ಲಿಕ್ಕೆ. ಬಟ್ ಇವತ್ತು ರಬಾಡಾನು ಇರ್ಲಿಲ್ಲ. ಅರ್ಷದ್ ಖಾನ್, ವಿರಾಟ್ ಕೊಹ್ಲಿ ಅದು ಭಾರಿ ಲೂಸ್ ಶಾಟ್ಸ್ ಇದ್ವಪ್ಪ. ಸ್ವಲ್ಪ 3-4 ಬ್ಯಾಟರ್ಸ್ DDP ವಿಕೆಟ್ ಸುಮ್ಮನೆ ಡ್ಯಾನ್ಸಿಂಗ್ ಡೌನ್ ದ ಟ್ರ್ಯಾಕ್. ಅದು ಅವ ಫಿಲ್ ಸಾಲ್ಟ್ ವೇಸ್ಟ್ ಆಫ್ ವಿಕೆಟ್ಸ್ ಅನಿಸ್ತು. ಇಂಟೆಂಟ್ ಅಂತಾರ. ಬಟ್ ವಿಕೆಟ್ ಅವ್ರು ಕೊಟ್ಟಂಗೆ ಫ್ರೀ ವಿಕೆಟ್ಸ್ ಇದ್ವು. ಇಲ್ಲ, ನನಗೊಂದ್ ಪ್ಯಾಟರ್ನ್ ಕಾಣ್ಲಿತ್ತ. ಲೆಫ್ಟ್ ಹ್ಯಾಂಡರ್ಸ್ ಯಾವಾಗೂ ಕೊಹ್ಲಿ ಟ್ರಬಲ್ ಮಾಡ್ತಾರ. ಅಲ್ಲಿ CSK ನ ಮುಖೇಶ್ ಚೌಧರಿ ಇದ್ದ, ಖಲೀಲ್ ಅಹ್ಮದ್ ಇದ್ದ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಆಮೇಲೆ ಇವ DDP ಹಿಂಗ್ ಫುಲ್ ರೆಕ್ಲೆಸ್ ನೋಡು. ನೆಕ್ಸ್ಟ್ ಮ್ಯಾಚ್ ನೀವು ತರ್ಲಕ್ಕೆ ಅವನಿಗೆ ಪಟ್ಟಿದಾರ್ ಇಡ್ತೀರಿ. ಆಮೇಲೆ ನಿನ್ನೆದು ಇನ್ನೊಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಿಡಿಕ್ಷನ್ ಎಲ್ಲರೂ ಬ್ಯಾಟ್ಸ್ಮನ್ ಹೇಳಿರಿ ಸಿರಾಜಿಗೆ ಸಿಕ್ಕದ. ಹೌದೌದು. ನಾವು ಎಲ್ಲ ಚಿನ್ನಸ್ವಾಮಿ ಟಿಪಿಕಲ್ ಚಿನ್ನಸ್ವಾಮಿ ವಿಕೆಟ್ ಟಿಪಿಕಲ್ 200-220 ಪ್ಲಸ್ ವಿಕೆಟ್ ಅಂತ ಇತ್ತು. GT ಬ್ಯಾಟ್ ಮಾಡಿದ್ರೆ ಆಗ್ತಿತ್ತು 220.
ಏನ್ ಮಾಡಮ್ ನಮ್ಮ ಮನೆ ಬರಕ್ RCB ಬ್ಯಾಟ್ ಮಾಡ್ಯಾರ ಫಸ್ಟ್. ಜಿಟಿ ಬ್ಯಾಟ್ ಮಾಡಿದ್ರೆ ಈಸಿಲಿ ನಾವು 180 ಒಳಗೆ ರಿಸಿಪ್ಟ್ ಮಾಡಿ RCB ದ ಗೇಮ್ ಇತ್ತು. ಆಕ್ಚುಲಿ ಚೇಸಿಂಗ್ ಟೀಮ್ ಭಾರಿ ಅಡ್ವಾಂಟೇಜ್ ಅದ ಚಿನ್ನಸ್ವಾಮಿನಾಗ. ಏನ್ ಯಾರ್ ಟಾಸ್ ಗೆಲ್ತಾರ ನೋಡ್ ಅವ್ರ ಬಾಲಿಂಗ್ ತಗೊಂಡ್ರು ಈಸಿ ವಿನ್ ಅದ ಅದು. ಓಕೆ, ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್ ಅಸ್. ಪ್ಲೀಸ್ ಡಗ್ಔಟ್ ಪಂಡಿತ್ ಸಪೋರ್ಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಚಾನಲಿಗೆ. ಚಲೋ ವಿಡಿಯೋಸ್ ಕೊಡ್ತೀವಿ. ಸೊ RCB ಫ್ಯಾನ್ ಆಗಿ ಲಾಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ಏನಂದ್ರೆ ಲೈಕ್ ಓನ್ಲಿ ಒನ್ ಆಫ್ ಗೇಮ್ ಇತ್ತು, ಕಮ್ ಬ್ಯಾಕ್ ಮಾಡ್ತೀವಿ, ನಂಬಲ್ಲಿ ಕಮ್ ಬ್ಯಾಕ್ ಮಾಡ್ತೀವಿ. ವಿರಾಟ್ ಕೊಹ್ಲಿ ಸ್ಟೇಟ್ಮೆಂಟ್ ಅದ, ಇಫ್ ದೇರ್ ಇಸ್ a 1% ಚಾನ್ಸ್ ಕನ್ವರ್ಟ್ ದಟ್ ಟು 10% ಅಂಡ್ ಇವೆಂಚುಲಿ ಮೇಕ್ ದಟ್ ಇಂಟು 100. ಸೊ ಅದು ಇನ್ನ ವ್ಯಾಲಿಡ್ ಇರ್ತದ. ಸೊ ಯಾವತ್ತೂ ರೂಲ್ ಔಟ್ ಆಗಲ್ಲ ನಾವು. ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಥ್ಯಾಂಕ್ ಯು. ಬಾಯ್.